ನಿಮ್ಗೆ ಆಲ್ರೆಡಿ ಗೊತ್ತಿವಾಗ ಟೋಟಲ್ಲು MBBS ಸೀಟ್ಸು ಕರ್ನಾಟಕದಲ್ಲಿ 1300 ಸೀಟ್ಸು ಇನ್ಕ್ರೀಸ್ ಆಗಿದೆ. ಬಟ್ ಭಾಳ ಸ್ಟೂಡೆಂಟ್ಸ್ಗೆ ಏನು ಟೆನ್ಷನ್ ಇದೆ, 1300 ಇದೆ, ನನಗೆ ಸಿಗೋ ಚಾನ್ಸ್ ಇದೆ ಗೌರ್ಮೆಂಟು, ಸೆಮಿ ಗೌರ್ಮೆಂಟು ನನಗೆ ಇಷ್ಟು ರ್ಯಾಂಕ್ ಬಂದು ಸಿಗುತ್ತೆ ಭಾಳ ಸ್ಟೂಡೆಂಟ್ಸ್ ಇರ್ತಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿಬಿಟ್ಟು ಈಗ 2025 ಯಾವ ಥರ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ 1300 ಡಿಫ್ರೆಂಟಾಗಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಿಮಗೆ. ಲಾಸ್ಟ್ ಇಯರ್ 2A 2B 3A 3B GMP, ಓಕೆ, HK ಕೋಟಾ, ಮತ್ತು ಏನು ನಿಮಗೆ GMP ಕೋಟಾ ಆದ ತಕ್ಷಣ ಹೈದರಾಬಾದ್ ಕೋಟಾ, ಮತ್ತು ಮ್ಯಾನೇಜ್ಮೆಂಟ್ ಕೋಟಾ, NRI ಕೋಟಾ, ಅದೆಲ್ಲ ಎಷ್ಟು ಸೀಟ್ಸ್ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅಂತ ಲಾಸ್ಟ್ ಇಯರ್ ಪ್ರಕಾರ ಮಾಡಿದ್ದೀನಿ. ಎಕ್ಸಾಕ್ಟ್ ಇಲ್ಲಿ ಆಸ್ಪಾಸ್ ಬರುತ್ತೆ, ಎಕ್ಸಾಕ್ಟ್ ಬರುತ್ತೆ ಹೇಳಲ್ಲ ನಾನು, ಯಾಕಂದರೆ ಸ್ವಲ್ಪ ಅವ್ರದ್ದು ಮತ್ತು ಸ್ಪೋರ್ಟ್ಸ್ ಕೋಟಾ ಅದು ಇದು ಇರುತ್ತೆ, 1 or 2 ಸೀಟ್ಸು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ ಎಲ್ಲ. ಬಟ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಒಂದು ಐಡಿಯಾ ಬರುತ್ತೆ ಎಷ್ಟು ಸೀಟ್ಸು ನನ್ನ ಕ್ಯಾಟಗರಿ ಇನ್ಕ್ರೀಸ್ ಆಗ್ಬೋದು 1300 ಅಂತ. ನಿಮಗೆಲ್ಲ ಗೊತ್ತಿರಾಗೆ ಸೀಟ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗುತ್ತಂದರೆ, ಇನ್ ಕೇಸ್ ನಿಮ್ಮ ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್ ಅಂದರೆ ಅಲ್ಲಿ 100% ಸೀಟ್ಸು ನಮಗೆ ಓನ್ಲಿ ಕ್ಯಾಟಗರಿ ಸ್ಟೂಡೆಂಟ್ಸು, ಅಲ್ಲಿ ಯಾವುದು GMP ಸೀಟ್ಸು ಯಾವುದು ಇರಲ್ಲ, ಕಂಪ್ಲೀಟ್ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ. ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸು ಎಷ್ಟು ಪರ್ಸೆಂಟ್ ಇರುತ್ತೆ ಅಂದರೆ 40%. ಈಗ ಇನ್ ಕೇಸ್ ಪ್ರೈವೇಟ್ ಕಾಲೇಜಲ್ಲಿ 100 ಸೀಟ್ಸ್ ಇತ್ತಂದರೆ ಅದರಲ್ಲಿ 40% ಗೌರ್ಮೆಂಟ್ ಸೀಟ್ಸು, ಏನು 1.5 ಲ್ಯಾಕ್ ಅಂತಿರಲ್ಲ ಅದೇ. ಅದಾದಮೇಲೆ ಪ್ರೈವೇಟು 40%, ಇನ್ನು 5% ಮ್ಯಾನೇಜ್ಮೆಂಟ್ ಕೋಟಾ ಅಂತ ನೀವು ಆಲ್ರೆಡಿ ನೋಡ್ಬೋದು, 20 ಲ್ಯಾಕು 30 ಲ್ಯಾಕ್ ಎಲ್ಲ ಇರುತ್ತಲ್ಲ ಅದು. ಆಮೇಲೆ ಇನ್ನು 15% NRI ಸೀಟ್ಸ್ ಇರುತ್ತೆ. ಓಕೆ, ಈಗ ಅದೇ ರೀತಿ ಈಗ ಈ ಸೀಟ್ಸ್ ಏನು ಇನ್ಕ್ರೀಸ್ ಆಗಿಲ್ಲ, ಅದರಲ್ಲಿ 2 ಡೀಮ್ಡ್ ಇದೆ, ರಿಮೈನಿಂಗು ಒಂದು 2 ಏನು ಗೌರ್ಮೆಂಟ್ ಕಾಲೇಜ್ ಇದೆ, ರಿಮೈನಿಂಗು ಪ್ರೈವೇಟ್ ಕಾಲೇಜ್ ಇದೆ. ಸೊ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ಸು 40% ಅಷ್ಟೇ. ಅದರಲ್ಲಿ ನಿಮ್ಮ ಕ್ಯಾಟಗರಿ ಎಷ್ಟು ಬರೋದು ಅಂತ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡಿ. ನಿಮ್ಗೆ ಏನಾದರೂ 1-to-1 ಪೇಯ್ಡ್ ಕೌನ್ಸಿಲಿಂಗ್ ಬೇಕಂದರೆ, ಯಾರು ಸೀರಿಯಸ್ ಕ್ಯಾಂಡಿಡೇಟು ಎಲ್ಲ ನಾವು ಮಾಡ್ಕೊಳ್ಬೇಕು, ಸ್ಟಾರ್ಟಿಂಗಿಂದ ರಿಜಿಸ್ಟ್ರೇಷನಿಂದ ಹಿಡಿದು ಕಾಲೇಜ್ ಲಿಸ್ಟ್ ಆಗಿರ್ಬೋದು, ಕಾಲೇಜ್ ಸ್ಟ್ರಾಟಜಿ ಆಗಿರ್ಬೋದು, ಟಾಪ್ ಟು ಲೋ ಕಾಲೇಜಸ್ ನಿಮ್ಮ ರ್ಯಾಂಕ್ ಪ್ರಕಾರ ರೆಡಿ ಮಾಡಿಕೊಡೋದಾಗಿರ್ಬೋದು, ಆಪ್ಷನ್ ಎಂಟ್ರಿ ಮಾಡೋದಾಗಿರ್ಬೋದು, ಪ್ರತಿಯೊಂದು ರೌಡ್ ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಅಂಟಿಲ್ ಅಡ್ಮಿಷನ್ನು ನಿಮಗೆ ಯಾರಿಗೆ ನಿಮಗೆ ಇಲ್ಲಿ ನಾನು ವಿಡಿಯೋದಲ್ಲಿ ಅಂತ ಹೇಳ್ತಿರ್ತೀನಿ, ನಿಮ್ಗೆ ಯಾರಿಗೆ ಕಂಪ್ಲೀಟು ನನ್ನ ಹತ್ರ ಗೈಡೆನ್ಸ್ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓನ್ಲಿ ಸೀರಿಯಸ್ ಕ್ಯಾಂಡಿಡೇಟು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಕಾಲ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾಗೆ 1300 ಸೀಟ್ಸು ಇನ್ಕ್ರೀಸ್ ಆಗಿದೆ. ಅದರಲ್ಲಿ KE ಥ್ರೂ ನಿಮಗೆ ಎಷ್ಟು ತಗೋತಾರೆ ಅಂದರೆ 1150, ರಿಮೈನಿಂಗ್ 150 ನಿಮಗೆ 2 ಕಾಲೇಜ್ ಇದೆಯಲ್ಲ, ದೇವರಾಜ ಅರಸು ಮತ್ತು ಸಿದ್ಧಾರ್ಥ, ಅದು ಡೀಮ್ಡ್ ಕಾಲೇಜಸ್ಸು. ಅವು ನಿಮಗೆ MCC ಕೌನ್ಸಿಲಿಂಗ್ ಥ್ರೂ ಅವರು ಕಂಡಕ್ಟ್ ಮಾಡ್ತಾರೆ. ಸೊ ಆ ಸೀಟ್ಸು ನಿಮಗೆ ನಮ್ಮ KE ಥ್ರೂ ಬರಲ್ಲ. ಓಕೆ, ಸೊ ನೀವು 1150 ಅಷ್ಟೇ ಸೀಟ್ಸು ನಮ್ಮ KE ಥ್ರೂ ನಡೆಯೋದು, ಇದು ನಿಮಗೆ ಐಡಿಯಾ ಇರಲಿ. ಓಕೆ, ಈಗ 1150ಅಲ್ಲಿ ಓಕೆ ನಿಮಗೆಲ್ಲ ಗೊತ್ತಿರಾಗೆ ಈಗ ಆಲ್ರೆಡಿ 2 ಅಂತ ಹೇಳಿದೆ ನಿಮಗೆ, 150 ಸೀಟ್ಸು ಅದು ನಿಮಗೆ ಆಲ್ರೆಡಿ ನ್ಯೂ ಕಾಲೇಜದ್ದು ಅದು ಎರಡಾಗಿದೆ. 150 ಸೀಟ್ಸು ನ್ಯೂ ಕಾಲೇಜು 2, ಒಂದು ಚಟ್ಟಿನಾಡು ಮತ್ತು ಇನ್ನೊಂದು ಆಳ್ವಾಸ್ ಕಾಲೇಜು ಇನ್ಕ್ರೀಸ್ ಆಗಿದೆ. ಸೊ ಅದು ಅದು ಆ್ಯಸ್ ಪರ್ ನಮ್ಮ KE ಥ್ರೂನೇ ನಡೆಯುತ್ತೆ. ಈಗ ನೆಕ್ಸ್ಟ್ ಸ್ಕೀಮ್ ನೋಡ್ತಿರ್ಬೋದು, ಇಲ್ಲಿ ನಿಮಗೆ 523 ಔಟ್ ಆಫ್ 1150 ಟೋಟಲ್ ನಮಗೆ ಸಬ್ ಕ್ಯಾಟಗರಿ ರಿಸರ್ವೇಷನ್ಗೆ ಡಿವೈಡ್ ಆಗೋ ಚಾನ್ಸಸ್ ಇದೆ ಕಂಪೇರ್ ಟು ಲಾಸ್ಟ್ ಇಯರ್. ನಾನು ಲಾಸ್ಟ್ ಇಯರ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಿದಲ್ಲ, ಲಾಸ್ಟ್ ಇಯರ್ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ಮಾಡಿರೋದು. ಸೊ ಸ್ವಲ್ಪ ಆಸ್ಪಾಸ್ ಬರ್ಬೋದು, ಮತ್ತು ಅಂಜಾಜ್ ಅನ್ಕೊಳ್ಳಿ. ಓಕೆ, GM ಅಲ್ಲಿ 226 ಸೀಟ್ಸ್ ಬರೋ ಚಾನ್ಸ್ ಇದೆ. ಅದರಲ್ಲಿ ಮತ್ತೆ ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ ಮತ್ತೆ ಸ್ವಲ್ಪ ಇರುತ್ತೆ, ಅಷ್ಟೊಂದಿರಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ನೀವು ಕನ್ನಡ ಮೀಡಿಯಂ ರೂರಲ್ ಮೀಡಿಯಂಗೆ ಏನಿರುತ್ತಲ್ಲ 15%, ಅದರಲ್ಲಿ 15% ಇರಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೀವೊಂದು 10 GM ಅಂದರೆ ನೀವೊಂದು 35 2 ಸೇರ್ಸ್ ಅನ್ಬೋದು, 180 ಸೀಟ್ಸು ನಿಮಗೆ ಆರಾಮ್ ಬರೋ ಚಾನ್ಸಸ್ ಇದೆ. ಯಾವುದಕ್ಕೆ GM. SCGಗೂ ಹಾಗೆ, ಈಗ SCG ಇದಾವೆ ನಾನು ಹೇಳ್ತಾ ಇರೋದು 88, ಬಟ್ ಇದರಲ್ಲಿ ಕನ್ನಡ ಮೀಡಿಯಮು ರೂರಲ್ ಮೀಡಿಯಮ್ಸ್ ಬಿಟ್ಟಾಗುತ್ತೆ, ಅಷ್ಟೊಂದಾಗಲ್ಲ ಮತ್ತು ಕಡಿಮೆ ಆಗುತ್ತೆ. ಓಕೆ, ಯಾಕಂದ್ರೆ ನೋಡಿರ್ಬೋದು ಓವರ್ ಆಲ್ ಸೀಟ್ಸು ಲಾಸ್ಟ್ ಕಂಪೇರ್ ಮಾಡಿಬಿಟ್ರೆ ಮೇನ್ SCGಗೆ ಅಷ್ಟು ಇರಲ್ಲ. ಓಕೆ, ಭಾಳಷ್ಟು ಕಡಿಮೆ ಇರುತ್ತೆ. ಒಂದು 6 to 10 ಸೀಟ್ಸ್ ಅಂದ್ಕೊಳ್ಳಿ, 10 to 15 ಸೀಟ್ಸು ಕನ್ನಡ ಮೀಡಿಯಂ ರೂರಲ್ ಹೋಗಿದ್ರು ನಿಮಗೆ ಒಂದು 70 ಸೀಟ್ಸು SCGಗೆ ಸಿಗುತ್ತೆ. ಅದರಲ್ಲಿ ಡಿವೈಡ್ ಮಾಡ್ತಾರೆ. ಈ ಸತಿ ನಿಮ್ಗೆ ಗೊತ್ತಲ್ಲ ABC ಅಂತ ಮಾಡಿದಾರಲ್ಲ, ಅದರಲ್ಲಿ ಸಪ್ರೇಟ್ ಡಿವೈಡ್ ಮಾಡ್ತಾರೆ. ಅದು ನಿಮ್ಮ ಸೀಟ್ ಮೆಟ್ರಿಕ್ಸ್ ಬಂದಮೇಲೆ ಡೀಟೇಲಾಗಿ ಗೊತ್ತಾಗುತ್ತೆ ನಿಮಗೆ SCGಗೆ SCAಗೆ ಎಷ್ಟು, Bಗೆ ಎಷ್ಟು, Cಗೆ ಅಂತ. ಓಕೆ, ಅವಾಗ ಐಡಿಯಾ ಸಿಗುತ್ತೆ ನಿಮಗೆ. ಅದಾದಮೇಲೆ 2AGಗೆ 81 ಸೀಟ್ಸು ಓವರ್ ಆಲ್ ನಾನು ಹೇಳ್ತಾ ಇರೋದು. ಇದರಲ್ಲಿ ನಿಮಗೆ ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ ಇರುತ್ತೆ. ಯಾಕಂದ್ರೆ ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ 2AGಗೆಲ್ಲ ಓವರ್ ಆಲು. ಓಕೆ, ಯಾಕಂದರೆ ನಿಮಗೆ ಕ್ಯಾಟಗರಿ 1ಗೆಲ್ಲ 6 or 7 ಸೀಟ್ಸು ಟೋಟಲ್ ಓವರ್ ಆಲು ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ ಇದೆ. ಓಕೆ, ಅದೇ ರೀತಿ ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ನೀವು ಇಲ್ಲಿ ಎಷ್ಟು ಅನ್ಕೊಳ್ಳೋದ್ರಿಂದ ಒಂದು 65 ಸೀಟ್ಸು, ರಿಮೈನಿಂಗ್ 15 ಸೀಟ್ಸು ಕನ್ನಡ ಮೀಡಿಯಂ ರೂರಲ್, ಒಂದು 65 ಸೀಟ್ಸು 2AGಗೆ ಚಾನ್ಸ್ ಇದೆ ಅಂತ ಅನ್ಕೊಳ್ಳಿ. ಅದು ನಿಮಗೊಂದು ಐಡಿಯಾ ಬರುತ್ತೆ. ಸೊ ಇಷ್ಟ ಆಗ್ತಾ ಇದೆ ಅಂತ. ಅದೇ ಮತ್ತು 2AG ಭಾಳಷ್ಟು ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಪರ್ಸೆಂಟ್ ಇದೆ. ಟೋಟಲ್ ಓವರ್ ಅಲ್ಲಿ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ. ನಿಮಗೆಲ್ಲ ಗೊತ್ತಲ್ವಾ, SC 25% ಆ ಥರ ಎಲ್ಲ ಇರುತ್ತಲ್ಲ, ಆ ಸೀಟ್ಸು. ಓಕೆ, 3BGಗೆ 26 ಸೀಟ್ಸು. 26 ಅಲ್ಲಿ ಕನ್ನಡ ಮೀಡಿಯಂ ರೂರಲ್ ಒಂದು 4 ಹೋದ್ರೂ ನಿಮಗೆ 20 ತನಕ ಸೀಟ್ ಇನ್ಕ್ರೀಸ್ ಆಗೋ ಚಾನ್ಸ್ ಇದೆ ಈ ವರ್ಷ. ಅದೇ ರೀತಿ 3AGಗೂ ಸೇಮು, ಮತ್ತು ಕ್ಯಾಟಗರಿ 1ಗೆ 21 ಸೀಟ್ಸು, ಅದರಲ್ಲಿ ಒಂದು 2 ಸೀಟು ಕನ್ನಡ ಮೀಡಿಯಂ ರೂರಲ್ ಹೋಗೋ ಚಾನ್ಸ್ ಇದೆ. ರಿಮೈನಿಂಗ್ ಇಷ್ಟಿರುತ್ತೆ. ಸೊ ಈಗ ನಿಮ್ಗೆ ಐಡಿಯಾ ಬರ್ತದೆ ಈ ಸೀಟ್ ಇನ್ಕ್ರೀಸ್ ಆದರೆ ಎಷ್ಟು ಪರ್ಸೆಂಟೇಜು ಸ್ವಲ್ಪ ನಮ್ಮ ಲಾಸ್ಟ್ ಇಯರ್ ಕಟ್ ಆಫ್ ಪ್ರಕಾರ ಎಷ್ಟು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತ. ಫ್ರೆಂಡ್ಸ್, ಲಾಸ್ಟ್ ಇಯರ್ ಕಟ್ ಆಫ್ SZ8 ಸೇಮ್ ಟೈಮ್ ಇರಲ್ಲ. ಓಕೆ, ಡಿಪೆಂಡ್ ಅಪಾನ್ ಈ ವರ್ಷ ನಿಮ್ಮ ಕ್ಯಾಟಗರಿ ಮೇಲೆ ಎಷ್ಟು ಜನ ಇದ್ದಾರೆ ಅಂತ ಮ್ಯಾಟರ್ ಆಗ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಅಂತ ಮ್ಯಾಟರ್ ಆಗ್ತಾರೆ. ಜಾಸ್ತಿ ಸ್ಕೋರ್ ಮಾಡಿದ್ರೆ ಜಾಸ್ತಿ ಕಟ್ ಆಫ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಅಂದಾಜು ಮಾಡ್ಕೊಳ್ಳಿ. ಇವಾಗ ಏನು ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಒಂದು 10 to 20,000 ರೇಂಜ್ ಇದ್ದರೆ ನಿಮಗೆ ಸಿಗೋ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ 95,000 ಲಾಸ್ಟ್ ಇಯರ್ ಕಟ್ ಆಫ್ ಇದೆ ಅಂದ್ಕೊಳ್ಳಿ. ಈಗ 1,15,000 ತನಕ ಹೋಗೋ ಚಾನ್ಸ್ ಇದೆ ಅಷ್ಟೇ. ಈಗ ಎಕ್ಸಾಕ್ಟ್ ಅಲ್ಲ ನಾನು ಹೇಳ್ತಾ ಇರೋದು, ಒಂದು ಅಂದಾಜಿದ್ರೆ ನೀವು ಟ್ರೈ ಮಾಡ್ಬೋದು. ಬಾರ್ಡ್ರಲ್ಲಿ ಇರ್ತೀರಾ, ಟ್ರೈ ಮಾಡ್ಬೋದು ಅಂತ ಅರ್ಥ.
ಓಕೆ. ಸೊ ಅದೇ ರೀತಿ ನೀವು ಎಲ್ಲನೂ ಅದೇ ಥರ ನೋಡ್ಕೊಳ್ಳಿ. GM ಕಟ್ ಆಫ್ ಲಾಸ್ಟ್ ಇರುತ್ತೆ ಸ್ವಲ್ಪ 10 to 20,000 ತನಕ ಇನ್ಕ್ರೀಸ್ ಆಗೋ ಚಾನ್ಸ್ ಇದೆ ಅಂತ ನೋಡ್ಕೊಳ್ಳಿ. ಓಕೆ. ಯಾಕಂದ್ರೆ ಇದು ನೀವು ಅನ್ಕೋತಿರಪ್ಪ 1150 ನಂಗೆಲ್ಲ ನಮಗೆ ಕೂಡ ಯಾಕೆ ಕೊಡಲ್ಲ ಅಂತ, ಅದ್ರಲ್ಲಿ ಡಿವೈಡ್ ಎಲ್ಲ ಇರುತ್ತೆ. ಸೊ 523 ಸೀಟ್ಸು ಗೌರ್ಮೆಂಟ್ ಸೀಟ್ಸ್ ಇರುತ್ತೆ ಪ್ರೈವೇಟ್ ಕಾಲೇಜಸಲ್ಲಿ. ಅದೇ ರೀತಿ ಎಚ್ ಕೆ ಕೋಟಾಗದು ಟೋಟಲು GM 22, ಯಾಕಂದ್ರೆ ಅಲ್ಲಿ ಎಚ್ ಕೆ ಕಾಲೇಜ್ಗೆ ಜಾಸ್ತಿ ರೀಜನ್ ಇರುತ್ತೆ, 70% ಸೀಟ್ಸ್ ಅವ್ರಿಗೆ ಇರುತ್ತಲ್ಲ ಅದಕ್ಕೋಸ್ಕರ. ಓಕೆ. ರೆಸ್ಟ್ ಆಫ್ ಕನ್ನಡದಲ್ಲಿ 8-3 ಎಲ್ಲ ಇದೆ, ಇದು ನೋಡ್ಕೊಳ್ಳಿ ಬೇಕಾದ್ರೆ 2BHK SC HK ಇವೆಲ್ಲ ಇದೆಲ್ಲ ನೋಡ್ಕೊಳ್ಳಿ. ಇದಾದ್ಮೇಲೆ ಮೇನ್ ನೋಡ್ಬೇಕಾಗಿರೋದು ಏನು ಪ್ರೈವೇಟ್ ಕಾಲೇಜಲ್ಲಿ NRI ಸೀಟ GMP ಸೀಟ್ಸು. GMP ಅಂದರೆ 12 ಲ್ಯಾಕು. ಓಕೆ. ಓಪನ್ ಕೋಟಾ ಅದೇ ನಿಮಗೆ ಸಪ್ರೇಟಾಗಿ ಎಲ್ಲರೂ ತೊಗೋಬೋದಲ್ಲ, ನಾನ್ ಕರ್ನಾಟಕ ಮತ್ತು ಕರ್ನಾಟಕ ಸ್ಟೂಡೆಂಟ್ಸ್ ಎಲ್ಲ ತೊಗೋ, ಅದೊಂದು 143. ಆಮೇಲೆ NRI ಕೋಟಾ 143, GM PH PW ಕೆಟಗರಿ ಎಲ್ಲ ಇರುತ್ತಲ್ಲ ಅದೊಂದು 51, ಅದರ್ಸ್ ಕೋಟಾ 46. ಇದು ಟೋಟಲು ಓವರಾಲ್ ಸೀಟ್ಸು. ಓಕೆ. ರಫ್ ಐಡಿಯಾ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ನಿಮ್ಗೆ ಎಕ್ಸಾಕ್ಟ್ ಸೀಟ್ ಮ್ಯಾಟ್ರಿಕ್ಸು ನೆಕ್ಸ್ಟ್ ಫ್ಯೂಚರ್ ಅಪ್ಡೇಟ್ ಮಾಡ್ತಾರೆ. ಇನ್ನೊಂದು ವೀಕಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಅವಾಗ ಎಕ್ಸಾಕ್ಟ್ ಐಡಿಯಾ ಸಿಗುತ್ತೆ ಟೋಟಲ್ ಓವರಾಲ್ ಸೀಟ್ಸು. ಫಸ್ಟ್ ರೌಂಡ್ದು ಮತ್ತು ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಸೀಟ್ ಇನ್ಕ್ರೀಸ್ ಐತೆ ಲಾಸ್ಟ್ ಇಯರ್, ಅವೆಲ್ಲ ಸೇರಿಸಿ ಓವರಾಲ್ ಬಿಡ್ತಾರೆ ನಿಮಗೆ ಟೋಟಲ್. ಅವಾಗ ಗೊತ್ತಾಗುತ್ತೆ ನಮ್ಮ ಕ್ಯಾಟಗರಿ ಓವರಾಲ್ ಸೀಟ್ಸ್ ಎಷ್ಟಿದೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಇದು ನಾನು ಎಕ್ಸ್ಟೆಂಡೆಡ್ ಎಷ್ಟು ಅಂತ ನಿಮ್ಮ ಕಟ್ ಆಫ್ ಒಂದು ನಿಮ್ಗೆ ಅಂದಾಜು ಗೊತ್ತಾಗಲಿ ಅಂತ, ಇಷ್ಟೊಂದು ಸೀಟ್ಸ್ ಇದೆ ಮತ್ತು ಜಾಸ್ತಿ ಆಗ್ಬೋದು ಅಂತ ಭಾಳ ಸ್ಟೂಡೆಂಟ್ಸ್ ಕೇಳ್ತಾರಲ್ಲ ಅದಕ್ಕೋಸ್ಕರ. ಓಕೆ. ಆ ರೇಂಜಲ್ಲಿದ್ದರೆ ನಿಮಗೆ ಚಾನ್ಸಸ್ ಇದೆ ಅಂತ ಅನ್ಕೋಬೋದು ಅಷ್ಟೇ. ಓಕೆ. ಯಾಕೆ ಪರ್ಸೆಂಟ್ ಅಂತೂ ಯಾರಿಗೂ ಹೇಳೋಕ್ಕಾಗಲ್ಲ ಅಂಟಿಲ್ ನಿಮ್ಮದು ಫಸ್ಟ್ ರೌಂಡ್ ಬರ್ತಕ್ಕ. ನಿಮ್ಗೆ ಯಾರೋ ಒಂದು ಫೇಕ್ ಪ್ರಾಮಿಸ್ ಕೊಟ್ಟರೆ ನಂಬಕ್ಕೆ ಹೋಗಬೇಡಿ. ಓಕೆ. ನಿಮಗೆ ಒಂದು ಅಂದಾಜು ಬರಬೇಕಂದ್ರೆ ನೀವು ಫಸ್ಟ್ ರೌಂಡ್ ಆಗಲೇಬೇಕು. ಓಕೆ. ಯಾಕಂದ್ರೆ ನಿಮ್ಮ ಕ್ಯಾಟಗರಿ ಎಷ್ಟು ಜನ ಮೇಲಿದಾರೆ ಅಂತ ನಿಮ್ಗೆ ಎಲ್ಲಿ ಗೊತ್ತಿರಲ್ಲ, ಆ ಡಾಟಾನೂ ಇರಲ್ಲ ನಿಮ್ಮ ಹತ್ರ. ಓಕೆ.